ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಘಟಕ ಪರೀಕ್ಷೆ 1 ಏನಿದೆ, ಈ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬಂದಿದೆ, ಇದಕ್ಕೆ ಉತ್ತರಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಘಟಕ ಪರೀಕ್ಷೆ ಹೇಳ್ತಾ ಇದ್ದಾರೆ. LBA ಟೆಸ್ಟು ಇದು ನಿಮಗೆ ಇಂಪಾರ್ಟೆಂಟಾ, ಇದು ನೀವು ಓದ್ಕೊಳ್ಬೇಕಾ ಅನ್ನುವಂಥ ಡೌಟ್ ಏನಾದರೂ ನಿಮ್ಮಲ್ಲಿದ್ದರೆ 100% ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. LBA ಟೆಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ 10 ಘಟಕ ಪರೀಕ್ಷೆಗಳನ್ನು ಮಾಡ್ತಾರೆ. ನೀವು ಪ್ರತಿಯೊಂದು ಪಾಠದ್ದು ಒಂದೊಂದು ಘಟಕ ಪರೀಕ್ಷೆಯಲ್ಲಿ ಒಂದು ಪಾಠನಾದರೂ ಬರ್ಬೋದು, ಅಥವಾ ಕೆಲವೊಂದು ಘಟಕ ಪರೀಕ್ಷೆಗಳಲ್ಲಿ 2 ಅಥವಾ 3 ಅಧ್ಯಾಯಗಳನ್ನ ಸೇರಿಸಿ ಒಂದು ಘಟಕ ಪರೀಕ್ಷೆ ಕೂಡ ಮಾಡಬಹುದು. 30 ಅಂಕಗಳಿಗೆ ನಡೆಯುವಂತಹ ಈ ಘಟಕ ಪರೀಕ್ಷೆ, ಒಂದು ಸಬ್ಜೆಕ್ಟಿಗೆ 10 ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ನೀವು ಕರೆಕ್ಟಾಗಿ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂತ ಅರ್ಥ. ಪ್ರತಿಯೊಂದು ಘಟಕ ಪರೀಕ್ಷೆಯನ್ನು ಒಳ್ಳೆ ರೀತಿಯಲ್ಲೇ ಬರೀಬೇಕು, ಕರೆಕ್ಟಾಗಿ ಬರೀಬೇಕು, ಅದಕ್ಕೆ ಸ್ಟಡಿ ಮಾಡಬೇಕು. ಘಟಕ ಪರೀಕ್ಷೆ ಹೆಂಗೆ ಓದಿದ್ರು ನಡೆಯುತ್ತೆ ಆ ರೀತಿ ಇಲ್ಲ, ನೀಟಾಗಿ ಪ್ರಿಪೇರ್ ಆಗಿನೇ ಹೋಗಬೇಕು. ಇವಾಗ ನಿಮಗೆ ಡೌಟ್ ಏನು ಅಂತ ಹೇಳಿದ್ರೆ, LBA ಟೆಸ್ಟಿಗೇನೋ ನಾವು ರೆಡಿ ಆಗ್ತೀವಿ, ನೀವು ಹೇಳಿದಾಗಲೇ ನೀಟಾಗಿ ಓದ್ಕೊಂಡು ಕರೆಕ್ಟಾಗಿ ಎಕ್ಸಾಮನ್ನು ಬರೀತೀವಿ. ಆದರೆ LBA ಟೆಸ್ಟಿಗೆ ಓದಬೇಕಾಗಿರುವಂತಹ ಸೋರ್ಸ್ ಎಲ್ಲಿ ಸಿಗುತ್ತೆ ಅಂತ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಇದೆಯಲ್ಲ ಮಕ್ಕಳೇ, ಆ ಕ್ವಶನ್ ಬ್ಯಾಂಕಿಂದನೇ ಕ್ವಶನ್ಸ್ಗಳು ಬರುತ್ತೆ. ಬೇರೆ ಎಲ್ಲಿಂದನೂ ಕೂಡ ಕ್ವಶನ್ಸನ್ನು ತೆಗೆಯೋದಿಲ್ಲ. ನಿಮಗೆ ಹಾಗಾದರೆ ಅಲ್ಲಿರುವಂತಹ ಪ್ರಶ್ನೆ, ಅಲ್ಲಿರುವಂತಹ ಉತ್ತರಗಳು ಸಿಗಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಚಾನಲಲ್ಲಿ ನಿಮ್ಮ ದ್ವಿತೀಯ PUCಯ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಬರುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ 2 ಅಂಕ 4 ಅಂಕದ ಲೆಕ್ಕಗಳು, 6 ಅಂಕದ ಲೆಕ್ಕಗಳು, ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು, ಯಾವ ರೀತಿಯಾಗಿ ಲೆಕ್ಕವನ್ನು ಈಸಿಯಾಗಿ ಬರೀಬೇಕು ಅನ್ನೋದನ್ನೆಲ್ಲವೂ ಡೀಟೇಲ್ ಆಗಿ ಪ್ರತಿಯೊಂದು ಅಧ್ಯಾಯದಲ್ಲೂ ಹೇಳ್ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು, ನಿಮಗೆ ಯಾವ ಚಾಪ್ಟರ್ ಎಕ್ಸಾಮಿಗಿದೆ ಅಂತ ಹೇಳ್ತಾರೆ ಆ ಚಾಪ್ಟರ್ನ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಪ್ಲೇಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿರ್ತೀನಿ, ಅಲ್ಲಿ ಎಕನಾಮಿಕ್ಸಿಗೆ ಸಂಬಂಧಪಟ್ಟಿದ್ದೆ ಎಲ್ಲ ಟಾಪಿಕ್ಗಳು ಇರುತ್ತೆ. ಆಯಿತಾ? ಹಾಗಾದರೆ ಇವಾಗ ಎಲ್ಲಿಂದ ಓದ್ಕೊಳ್ಬೇಕು ಅನ್ನೋ ನಿಮಗೆ ಗೊತ್ತಾಯಿತು. ಸೊ ಕ್ವಶನ್ ಬ್ಯಾಂಕನ್ನು ಸ್ಟಡಿ ಮಾಡಬೇಕು. ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಶ್ನೆಗಳಿಗೆ ತಯಾರಾಗಿ ಹೋದರೆ 30 ಅಂಕದ ಘಟಕ ಪರೀಕ್ಷೆಗೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಬಹುದು. ಸೊ ನೀವು ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಘಟಕ ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು, ಉತ್ತರಗಳನ್ನ ಒಂದು ಕಡೆ ನೀಟಾಗಿ ಸ್ಟೋರ್ ಮಾಡಿಟ್ಕೊಂಡು ಆ್ಯನುವಲ್ ಎಕ್ಸಾಮಿಗೆ ಆ 10 ಘಟಕ ಪರೀಕ್ಷೆಯಲ್ಲಿ ಏನೇನು ಪ್ರಶ್ನೆ ಬಂದಿತ್ತಲ್ಲ ಅದನ್ನು ನೀಟಾಗಿ ಓದ್ಕೊಳ್ಬೇಕು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇವಾಗ PUC ದ್ವಿತೀಯ PUC 1ನೇ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಕೇಳಿದ್ರು ಅದಕ್ಕೆ ಉತ್ತರ ಏನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರೋದೇ 3 ನಿಮಿಷ ಆದ್ರ ಮೇಲೆ. ಆದರೆ ಇಲ್ಲಿವರೆಗೂ ಇನ್ಫಾರ್ಮೇಷನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಳಿರುವಂಥ ಇನ್ಫಾರ್ಮೇಷನು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ, ಅಥವಾ ನೀವು ನನ್ನ ಚಾನಲಿಂದ ಸ್ಟಡಿ ಮಾಡ್ತಾ ಇದ್ದೀರಿ, ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪಲ್ಲವಿ ಟ್ಯುಟೋರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ, ಫೇಸ್ಬುಕ್ ಆದರೂ ಕೂಡ ಫಾಲೋ ಮಾಡಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಉಳಿದ ಘಟಕ ಪರೀಕ್ಷೆಗಳು, ಉಳಿದ ಸಬ್ಜೆಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಅಂತಿದೆ, ಬೆಲೆ ಮತ್ತು ಆದಾಯ. ಇಲ್ಲಿ ನೋಡಿ, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಯಾವಾಗಲೂ ಸ್ಪರ್ಧಾತ್ಮಕ ಬಳಕೆಯನ್ನೇ ಹೊಂದಿರುತ್ತೆ. ಕಾರಣ, ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳು ಮಿತಿಯಲ್ಲಿದೆ, ಆದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಇರುವಂತಹ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ನಾವೇನು ಮಾಡಬೇಕಾಗಿದೆ, ನಮ್ಮ ಒಂದು ಆಸೆಯನ್ನು, ನಮ್ಮ ಒಂದು ಬಯಕೆಯನ್ನು ನಾವು ಪೂರೈಸಿಕೊಳ್ಬೇಕಾಗಿದೆ. ಹಾಗಾಗಿ ಒಂದಕ್ಕಿಂತ ಹೆಚ್ಚು ಉಪಯೋಗವನ್ನು ಹೊಂದಿರುತ್ತೆ ಯಾವುದು, ಸಂಪನ್ಮೂಲಗಳು. ಹಾಗಾಗಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುತ್ತೆ. ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಅಂತ ಹೇಳಿದ್ರೆ ಬೆಲೆ ಮತ್ತು ಆದಾಯ. ನೀವು ಬೇಡಿಕೆ ನಿಯಮವನ್ನು ಓದಿರ್ತೀರಿ ಅಲ್ವಾ? ಬೇಡಿಕೆ ನಿಯಮ ಏನು ಹೇಳುತ್ತೆ, ಬೆಲೆ ಹೆಚ್ಚಾದರೆ, ಸರಕುಗಳ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತೆ. ಅದೇ ಬೆಲೆ ಕಡಿಮೆ ಇದ್ದರೆ ಬೇಡಿಕೆ ಜಾಸ್ತಿ ಆಗುತ್ತೆ. ಅಂದರೆ ಬೆಲೆ ಮತ್ತು ಆದಾಯ ಸಂಬಂಧಪಟ್ಟಿರೋದು ಹೆಂಗೆ ಅಂದರೆ, ನಿಮ್ಮಲ್ಲಿರುವಂತಹ ಆದಾಯವನ್ನು, ಸಂಪೂರ್ಣ ಆದಾಯವನ್ನು ಉಪಯೋಗಿಸ್ಕೊಂಡು ನೀವೆಷ್ಟು ಸರಕುಗಳನ್ನು ಕೊಂಡ್ಕೊಳ್ಬಹುದು ಅಂತ ಹೇಳಿಕೊಂಡು ಅದು ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ 5 ಅಂಕಕ್ಕೆ ಕಾರ್ಯಭಾರ ಆಧಾರಿತ ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ಹತ್ರ 100 ರೂಪಾಯಿ ಆದಾಯ ಇದೆ ಅಂತ ಅಂದ್ಕೊಳ್ಳಿ. 10 ರೂಪಾಯಿಯ ಸೇಬು ಹಣ್ಣನ್ನು ನೀವು ಎಷ್ಟು ಕೊಂಡ್ಕೊಳ್ಬಹುದು? ಒಂದು ಹಣ್ಣಿಗೆ 10 ರೂಪಾಯಿ ಆದರೆ ನಿಮ್ಮ ಹತ್ರ ಇರೋದು 100 ರೂಪಾಯಿ ಆದಾಯ ಆದರೆ ನೀವೆಷ್ಟು ಹಣ್ಣನ್ನು ಕೊಂಡ್ಕೊಳ್ಬಹುದು? 10 ಹಣ್ಣನ್ನು ಕೊಂಡ್ಕೊಳ್ಬಹುದು. ಈ ರೀತಿಯಾಗಿ ಬೆಲೆ ಮತ್ತು ಆದಾಯಕ್ಕೆ ಸಂಬಂಧಪಟ್ಟಿರುತ್ತೆ. ಓಕೆನಾ? ನೆಕ್ಸ್ಟು, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿರುತ್ತೆ, ಮಿಶ್ರ ಆರ್ಥಿಕತೆಗಳಾಗಿರುತ್ತೆ. ಮಿಶ್ರ ಆರ್ಥಿಕತೆಗೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಭಾರತ. ನೆನಪಿರಲಿ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ತುಷ್ಟಿಗುಣ. ಹೊಂದಿಸಿ ಬರೆಯುವ ಪ್ರಶ್ನೆಗಳು, ಮಾರುಕಟ್ಟೆ ಅರ್ಥವ್ಯವಸ್ಥೆ, ಖಾಸಗಿ ಒಡೆತನ. ಇಲ್ಲಿ ನೋಡಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿಯವರ ಒಡೆತನದಲ್ಲಿ ಇದ್ದರೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರದ ಒಡೆತನದಲ್ಲಿರುತ್ತೆ. ಇದು ನೆನಪಿರಬೇಕು. ಶಿಕ್ಷಕರ ಸೇವೆ, ಕೌಶಲ್ಯ, ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು. ಅದೇ ರೀತಿ ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ
ಕೇಳಿದರೆ ಇದು ಮೊದಲನೇ ಅಧ್ಯಾಯದ 1 ಅಂಕದ ಬಹುಮುಖ್ಯ ಪ್ರಶ್ನೆ. ಆಲ್ರೆಡಿ ನಾನು ನೋಟ್ಸನ್ನು ಕೊಟ್ಟಿದ್ದೀನಿ ನಿಮಗೆ, ಸೊ ಸಿಕ್ಕಿರುತ್ತೆ ನಿಮಗೆ ಆನ್ಸರು. ಕೊರತೆಯಲ್ಲಿರುವ ಸಂಪನ್ಮೂಲಗಳು ಪರ್ಯಾಯ ಬಳಕೆಯ ಅವಕಾಶ ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. MRS ಅನ್ನು ವಿಸ್ತರಿಸಿ ಅಂತ ಇದೆ, ಸೀಮಾಂತ ಪ್ರತಿನಿಧಾನದ ದರ. ಅದೇ ರೀತಿ ಭಾಗ ಬಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿ ಅಂತ ಹೇಳಿದರೆ, ನಮ್ಮ ಆರ್ಥಿಕತೆಯಲ್ಲಿ ಬಹುಮುಖ್ಯವಾಗಿ 3 ಸಮಸ್ಯೆಗಳು ಇದೆ. 2 ಅಂಕಕ್ಕೆ ಕೇಳಿರೋದ್ರಿಂದ ಜಸ್ಟ್ ಪಾಯಿಂಟನ್ನು ಕವರ್ ಮಾಡಿದರೆ ಸಾಕಾಗುತ್ತೆ. ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು, ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು, ಸರಕುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದನ್ನು ಬರೀಬೇಕು. ಅದೇ ರೀತಿ ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ, ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವಂತಹ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಗೆ ಉತ್ಪಾದನಾ ಸಾಧ್ಯತಾ ಗಡಿ ಎಂದು ಕರೆಯುತ್ತೇವೆ. ಅದೇ ರೀತಿ ಇದೇ ಅಧ್ಯಾಯದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆ ಗುರುತಿಸಿ ಅಂತಿದೆ. ವ್ಯತ್ಯಾಸವನ್ನು ಬರೀಬೇಕು. ವಾಸ್ತವಿಕ ಅರ್ಥಶಾಸ್ತ್ರ ವಿಷಯಗಳನ್ನು ಇದ್ದ ಹಾಗೆ ತಿಳಿಸುತ್ತದೆ. ಮಾದರಿ ಅರ್ಥಶಾಸ್ತ್ರ ವಿಷಯಗಳು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ ನೈಜ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ. ಮಾದರಿ ಅರ್ಥಶಾಸ್ತ್ರವು ಆದರ್ಶ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ ಒಂದು ವಿವರಣಾತ್ಮಕ ವಿಜ್ಞಾನವಾಗಿದೆ. ಮಾದರಿ ಅರ್ಥಶಾಸ್ತ್ರ ಒಂದು ಆದೇಶಿಸುವ ವಿಜ್ಞಾನ. ಅದೇ ರೀತಿ ಇನ್ನೊಂದು ವ್ಯತ್ಯಾಸದ ಪ್ರಶ್ನೆ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಹೇಳಿದರೆ, ಈ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ 4 ಅಂಕಕ್ಕೆ ಬಹುಮುಖ್ಯವಾಗಿರೋದ್ರಿಂದ 4 ವ್ಯತ್ಯಾಸಗಳನ್ನು ನೀವು ಕಲ್ತ್ಕೊಂಡಿರಬೇಕು. ಸದ್ಯ ಇಲ್ಲಿ 2 ಅಂಕದ ಪ್ರಶ್ನೆಗೆ ಕೇಳಿರೋದ್ರಿಂದ 2 ವ್ಯತ್ಯಾಸ ಅಷ್ಟೇ ಹೇಳ್ತಾ ಇದ್ದೀನಿ. ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿರುವ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಸಂಕುಚಿತವಾಗಿದೆ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ವಿಶಾಲವಾಗಿದೆ ಅನ್ನೋದನ್ನು ಬರೀಬೇಕು. ಏಕತಾನಾತ್ಮಕ ಒಲವು ಎಂದರೇನು ಅಂತ ಹೇಳ್ಕೊಂಡು 2 ಅಂಕದ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ, 2ನೇ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಏನಿದೆ ಈ ಅಧ್ಯಾಯದಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿರುತ್ತೆ. ಔದಾಸೀನ್ಯ ನಕ್ಷೆಯಲ್ಲಿರುವ 2 ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳಲ್ಲಿ ಎತ್ತರದ ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳು ಕೆಳಗಿನ ಔದಾಸೀನ್ಯ ರೇಖೆಯಲ್ಲಿರುವ ಸಂಯೋಜನೆಗಳಿಗಿಂತ ಅಧಿಕ ಮಟ್ಟದ ತುಷ್ಟಿಗುಣವನ್ನು ಸೂಚಿಸುತ್ತದೆ. ವಿಚಾರಶೀಲನಾದ ಅನುಭೋಗಿಯೊಬ್ಬನು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವನ್ನು ತೋರುವುದನ್ನು ಏಕತಾನಾತ್ಮಕ ಒಲವು ಎಂದು ಕರೆಯುತ್ತೇವೆ. ಅದೇ ರೀತಿ ಭಾಗ ಸಿಯಲ್ಲಿ 2 ಪ್ರಶ್ನೆಯನ್ನು ಕೇಳಿದರೆ, ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ ಅಂತ. ಇದ್ರ ಜೊತೆಗೆ ನಿಮಗೆ ಈ ಮಾರುಕಟ್ಟೆ ಆರ್ಥಿಕತೆ ಏನಿದೆ ಇದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಮಾರುಕಟ್ಟೆ ಆರ್ಥಿಕತೆ ಕೂಡ ಓದ್ಕೊಳ್ಬೇಕು. ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ನಿರೂಪಿಸಿ ಅಂತ ಕೇಳಿದರೆ, ಹಾಗೆ ಭಾಗ ಡಿಯಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಇದಂತೂ ವೆರಿ ವೆರಿ ಇಂಪಾರ್ಟೆಂಟು. ಈ ಒಂದು ಟಾಪಿಕ್ನ ನೀವು ಕಲ್ತ್ಕೊಳ್ಳೋದ್ರಿಂದ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಅಧ್ಯಾಯದಲ್ಲಿ ಇದರಷ್ಟೇ ಬಹುಮುಖ್ಯವಾಗಿ ಇನ್ನೂ ಒಂದು ಪ್ರಶ್ನೆ ಇದೆ. ಕೊಡ್ತಾ ಇರುವಂಥದ್ದೇ 2 ಪ್ರಶ್ನೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಜೊತೆಗೆ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ನೀವು ನೋಡಿಕೊಂಡ್ರೆ 2ರಲ್ಲಿ 1 ಪ್ರಶ್ನೆ ಬಹುಮುಖ್ಯವಾಗಿ ಬರುವಂಥದ್ದು 6 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಹಾಗಾಗಿ ಆ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಬಜೆಟ್ ಗಣದಲ್ಲಿನ ಬದಲಾವಣೆಗಳನ್ನು ರೇಖಾಚಿತ್ರಗಳ ಸಹಾಯದಿಂದ ವಿಶ್ಲೇಷಿಸಿ. ಇನ್ನು 5 ಅಂಕದ ಕಾರ್ಯಭಾರ ಆಧಾರಿತ ಪ್ರಶ್ನೆ. ಈ ಒಂದು ಘಟಕ ಪರೀಕ್ಷೆ ಅಧ್ಯಾಯ 1 ಪೀಠಿಕೆ, ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಈ 2 ಅಧ್ಯಾಯಗಳನ್ನು ಮಾತ್ರ ಕವರ್ ಮಾಡಿರೋದ್ರಿಂದ ಈ ಒಂದು ಪ್ರಶ್ನೆ ಬಂದಿದೆ. ಈ ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಇಲ್ಲಿ ಒಬ್ಬ ಅನುಭೋಗಿಯ ಆದಾಯ 100 ರೂಪಾಯಿ ಇದೆ. ಈ ಒಂದು ಲೆಕ್ಕ ಯಾರಿಗೆ ಬರಲ್ಲ ಅವರು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿರುವಂತಹ ಸಪರೇಟ್ ವಿಡಿಯೋ ಇದೆ, ಅದನ್ನು ವಾಚ್ ಮಾಡಿ. ಒಬ್ಬ ಅನುಭೋಗಿಯ ಆದಾಯ 100 ರೂಪಾಯಿ ಇದೆ. X1 ಸರಕಿನ ಬೆಲೆ 10 ರೂಪಾಯಿ ಇದೆ. 100 ರೂಪಾಯಿ ಆದಾಯ ಇದ್ದಾಗ X1 ಸರಕು 10 ರೂಪಾಯಿ ಇದ್ದಾಗ ಅದ್ರ ಬೆಲೆ ಎಷ್ಟು ಸರಕನ್ನು ಕೊಂಡ್ಕೊಳ್ಬಹುದು? 10 ಸರಕನ್ನು ಕೊಂಡ್ಕೊಳ್ಬಹುದು. ಅದೇ 100 ರೂಪಾಯಿ ಆದಾಯ X2 ಸರಕಿನ ಬೆಲೆ 20 ರೂಪಾಯಿ ಆದರೆ 100/20 5 ಸರಕುಗಳನ್ನು ಕೊಂಡ್ಕೊಳ್ಬಹುದು. CDE ಇದು ಯಾವಾಗಲೂ ಕೂಡ ಉತ್ತರ ಸೇಮ್ ಇರುತ್ತೆ. ಎಷ್ಟೇ ಆದಾಯ ಕೊಟ್ಟಿರಲಿ ಅಥವಾ X1 ಸರಕು X2 ಸರಕಿನ ಬೆಲೆ ಎಷ್ಟಾದರೂ ಕೊಟ್ಟಿರಲಿ, ಈ ಲೆಕ್ಕ ಏನು ಮಾಡ್ತಿರಲ್ಲ AB ಕ್ವಶನಿಗೆ ಇದು ಮಾತ್ರ ಚೇಂಜ್ ಆಗುತ್ತೆ. CDE ಇದು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಗೂ ಉತ್ತರ ಚೇಂಜ್ ಆಗಲ್ಲ, ಇದೇ ಉತ್ತರ ಇರುತ್ತೆ. ನೀವು ಇವಾಗ ಕಲ್ತ್ಕೊಂಡ್ರೆ ಆ್ಯನುವಲ್ ಎಕ್ಸಾಮಿಗೂ ಇದೇ ಉತ್ತರನ ಬರೀಬಹುದು. ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ಅಂತ ಕೇಳಿದ್ರೆ ಕೆಳಮುಖವಾಗಿರುತ್ತದೆ ಅಂತಲೇ ಬರೀಬೇಕು. ನೆಕ್ಸ್ಟು ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಕೇಳಿದ್ರೆ ಸಮನಾಗಿದೆ, ಹೌದು ಅಂತ ಬರೀಬೇಕು. ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಅಂತ ಕೇಳಿದರೆ ಹೌದು ಸರಿಯೇ ಕೇಳಿದರೆ ಹೌದು ಸರಿ ಅನ್ನೋದನ್ನು ಬರೀಬೇಕು. ಹಾಗಾಗಿ CDE ಇಲ್ಲಿ 3 ಮಾರ್ಕ್ಸ್ ನಿಮಗೆ ಬಂದಾಗೆ
ಈ ಒಂದು ಉತ್ತರವನ್ನು ಕಲ್ತ್ಕೊಂಡ್ರೆ ಆ್ಯನುವಲ್ ಎಕ್ಸಾಮಲ್ಲಿ ಈ ಕ್ವಶನ್ ಬಂದಾಗ ಸಿಗೆ ಕೆಳಮುಖವಾಗಿರುತ್ತದೆ, ಡಿಗೆ ಸಮನಾಗಿದೆ ಹೌದು, ಹೀಗೆ ಹೌದು ಸರಿ ಅಂತ ಬರೆದ್ರು ಮುಗೀತು. 3 ಮಾರ್ಕ್ಸ್ ಫಿಕ್ಸು. ಇಲ್ಲಿ ಅನುಭೋಗಿಯ ಆದಾಯ, ಸರಕಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಸಂಪೂರ್ಣ ಆದಾಯವನ್ನು ನೀವು ಭಾಗಿಸು ಸರಕಿನ ಬೆಲೆಯನ್ನು ಹಾಕಬೇಕು. ಆದಾಯ ಭಾಗಿಸು ಬೆಲೆಯನ್ನು ಹಾಕಬೇಕು. ಆಯಿತಾ? ಇದಿಷ್ಟು ಕೂಡ ನಿಮ್ಮ ಘಟಕ ಪರೀಕ್ಷೆ 1 ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಇನ್ನೊಂದು ಘಟಕ ಪರೀಕ್ಷೆಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.